ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಬ್ಯಾಕ್ ಬೋಟ್ ನೆಕ್ ಡಿಸೈನ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡಿ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಮೆಜರ್ಮೆಂಟ್ ಪ್ರಕಾರ ಬ್ಯಾಕ್ ಸೈಡ್ ಏನಿದೆ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಡಿಸೈನ್ ಮಾತ್ರ ನಿಮಗೆ ತೋರಿಸ್ಬೇಕಾಗಿರೋದ್ರಿಂದ ನಾನು ಅದರ ಅಳತೆ ಪ್ರಕಾರ ಯಾವ ರೀತಿ ಕಟ್ ಮಾಡೋದು ಡಿಸೈನು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ, ಈಗ ನಾವೀಗ ಮೆಜರ್ಮೆಂಟ್ ಪ್ರಕಾರ ಕಟ್ಟಿಂಗ್ ಮಾಡೋಣ. ಇಲ್ಲಿ ನಾನು ಬೋಟ್ ನೆಕ್ಗೆ 3 ಇಂಚು ತೊಗೊತಾ ಇದ್ದೀನಿ ಡೀಪು. ಸೊ ಮತ್ತು ಇಲ್ಲಿ ನೆಕ್ ವಿಡ್ತ್ ಎಷ್ಟು ತೊಗೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಫ್ರಂಟ್ ಸೈಡ್ ಏನಿದೆ ನೆಕ್ ವಿಡ್ತು ಅದನ್ನು ನಾವು ತೊಗೋಬೇಕು. ಸೊ ಇಲ್ಲಿ ನಾನು ಫ್ರಂಟ್ ಸೈಡ್ ಆಲ್ರೆಡಿ ಹೊಲ್ಕೊಂಡಿದ್ದೀನಿ. ಇದನ್ನು ನಾವೀಗ ಈ ಒಂದು ಎಡ್ಜ್ ಏನಿದೆ ಈ ತುದಿಯಿಂದ ಈ ತುದಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ಇವಾಗ ನಿಮಗೆ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅದು ಹೊಲಿಬೇಕಾರೆ. ಸೊ ಈಗ ನೆಕ್ ವಿಡ್ತ್ ಅನ್ನೋದು ನಿಮಗೆ ಇಲ್ಲಿ ಸಿಗತ್ತೆ. ಸೊ 4.25ಗೆ 1 ಪಾಯಿಂಟು ಕಡಿಮೆ ಇದೆ, ಇಲ್ಲೂ ಕೂಡ ಅಷ್ಟೇ ಇಡಬೇಕು. ಸೊ ಈಗ ಇಲ್ಲೊಂದು ಲೈನನ್ನು ಹಾಕೊಳ್ಳೋಣ. ಮತ್ತು ಇಲ್ಲೂ ಕೂಡ ಒಂದು ಡಾಟ್ ಏನಿದೆ ಈ ಡಾಟಿಂದ ಮೇಲ್ಗಡೆ ಡಾಟ್ವರೆಗೂ ಸೇರಿಸ್ಕೊಂಡು ಬೋಟ್ ನೆಕ್ ಏನಿದೆ ಡಿಸೈನು ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಸೊ ಇದಿಷ್ಟು ಆದಮೇಲೆ ಈಗ ತುಂಬ ಜನ ಟ್ರೆಂಡಿಂಗಲ್ಲಿ ನಡೀತಾ ಇರೋದಂದರೆ ಇಲ್ಲಿ ಪಟ್ಟಿ ಅನ್ನೋದು ಬಿಡ್ತಾರೆ. ಸೊ ಈಗ ಪಟ್ಟಿ ಏನಿದೆ ಅದನ್ನು ನಾನು ತೊಗೊತಾ ಇದ್ದೀನಿ. ಇಲ್ಲಿ 1.5 ಇಂಚು ತೊಗೊತಾ ಇದ್ದೀನಿ. 1.5 ಅಂದರೆ ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು ಹೋದರೆ ನಿಮಗೆ 1/4 ಇಂಚವರೆಗೂ ಸಿಗುತ್ತೆ ಫ್ರೆಂಡ್ಸ್. ಇಲ್ಲ 1 ಇಂಚವರೆಗಾದರೂ ಸಿಗುತ್ತೆ. ಈಗ ಡಿಸೈನು ನಾವು ಯಾವುದು ಮಾಡಬೇಕೋ ಅದ್ರ ಪ್ರಕಾರ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ನೀವು ಬ್ರಾಡ್ ಡಿಸೈನ್ ಇಡ್ತಾ ಇದ್ದೀರಾ ಅಂದರೆ 3 ಇಂಚವರೆಗೂ ತೊಗೋದು, 3-3.25 ಇಂಚವರೆಗೂ ತೊಗೋಬೋದು. ಮತ್ತು ನೆಕ್ಕು ಏನಿದೆ ಡೀಪು ಇದು 11.5ವರೆಗೂ ಇಡ್ತೀನಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಇದು 11.5ವರೆಗೂ ಇಟ್ಟರು ಏನು ಇಳಿಯೋದಿಲ್ಲ. ಹಾಗಾಗಿ ಇಲ್ಲೂ ಕೂಡ 3 ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು. ಈಗ ನಾವಿಲ್ಲಿ ಒಂದು ಲೈನನ್ನು ಹಾಕೊಳ್ಳೋಣ. ಇಲ್ಲೂ ಕೂಡ 3 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಸೊ ಈ ಡಾಟು ಮತ್ತು ಮೇಲ್ಗಡೆ ಡಾಟು ಏನಿದೆ ಲೈನ್ ಹಾಕೋಬೇಕು. ಸೊ ಈ ರೀತಿ ಯಾವಾಗಲೂ ಡಿಸೈನ್ಗಳಿಗೆ ಈ ಥರ ಒಂದು ಬಾಕ್ಸನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಈಗ ನಾನು ಡಿಸೈನ್ ಏನಿದೆ ಅದನ್ನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನಾವು ಒಂದು 3 ಇಂಚವರೆಗೂ ಅಥವಾ 3.25 ಇಂಚವರೆಗೂ ಇಲ್ಲಿ ಮೇಲ್ಗಡೆ ದೊಡ್ಡದು ಡಿಸೈನ್ ಬರುತ್ತೆ. ಸೊ ಈಗ ನಾವು ಇದರಲ್ಲೇ ನಾವು ಈಗ ಅದನ್ನು ಅರ್ಧ ಮಾಡ್ಕೋಬೇಕು. 3ರಲ್ಲಿ ಅರ್ಧ ಅಂದರೆ 1.5 ಬರುತ್ತೆ. ಸೊ ಈ 1.5ಗೆ ನಾವೀಗ ಇಲ್ಲಿಂದ ಒಂದು ಡಿಸೈನನ್ನು ನಾವು ಹಾಕೋಬೇಕು. ನೋಡಿ, ಇಲ್ಲಿ ಎಡ್ಜ್ ಏನಿದೆ ಕೆಳಗಡೆಯಿಂದನೇ ತಗೋಬೇಕು. ಎಡ್ಜನ್ನು ನಾವು ಕೆಳಗಡೆಯಿಂದ ತಗೋಬಿಟ್ಟು ಈ ರೀತಿ ಸೊ ಹಿಂಗೆ ಇದು ಆದಷ್ಟು ಬೆಂಡ್ ಇರಬೇಕು. ಮತ್ತು ಇದನ್ನು ಕೂಡ ನೀವು ಈ ರೀತಿ ಸೊ ಈ ರೀತಿ ಶೇಪ್ ಬಂದ್ಬಿಟ್ಟು ಇಲ್ಲೂ ಕೂಡ ತುಂಬ ಒಳಗಡೆ ತಗೋಬಾರ್ದು, ಒಂದು 1/4 ಇಂಚಷ್ಟು ಒಳಗಡೆ ತಗೋಬೇಕು. ಇದು ಶೇಪ್ ಏನಿದೆ ಸಾಕು. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಇದು ಡಿಸೈನ್ ಏನಿದೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇದನ್ನು ನಾನು ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ಡಿಸೈನ್ ಏನಿದೆ ಇದನ್ನು ಇದು ಮೇನ್ ಕ್ಲಾತಿಗೆ ಇಲ್ಲಿ ಬಾರ್ಡರ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಬೇಕಂದರೆ ಈ ಥರ ಡಿಸೈನು ನೀಟಾಗಿ ಕೂರಲ್ಲ ಅಂದರೆ ನೀವು ಕ್ಯಾನ್ವಾಸ್ ಹಾಕಿ ಹೊಲಿಬೋದು. ಸೊ ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಅರ್ಧ ಇಂಚು ಬಿಡಬೇಕು. ಬಿಟ್ಟು ಈ ಶೇಪ್ ಏನಿದೆ ಬೋಟ್ ನೆಕ್ ಶೇಪ್ನ ಕಟ್ ಮಾಡ್ಕೋಬೇಕು. ಯಾವುದೇ ನೀವು ಡಿಸೈನ್ ಕಟ್ ಮಾಡೋದಾದರೆ ಮೊದಲು ಈ ರೀತಿ ಬಾಕ್ಸನ್ನು ಹಾಕೋಬೇಕು. ಹಾಕೊಂಡ್ಬಿಟ್ಟು ನೀವು ಕಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಹೊಲಿಬೋದು. ನಾನೀಗ ಇಲ್ಲಿ ಬೋಟ್ ನೆಕ್ ಕಟ್ ಮಾಡಿದ್ಮೇಲೆ ಈಗ ನಾವಿಲ್ಲಿ ಸ್ಟ್ರೈಟಾಗೆ ಕಟ್ ಮಾಡ್ಕೊಬೇಕು. ಈಗ ಈ ಡಿಸೈನ್ ಏನಿದೆ ಇದನ್ನು ನೀಟಾಗೆ ಕಟ್ ಮಾಡ್ಕೊಳ್ಳೋಣ. ಸೊ ನೀವು ಬೇಕಾದ್ರೆ ಇನ್ನೂ ಒಳಗಡೆ ತಗೊಬೋದು ಡೆಪ್ತು.
ಸೊ ನೀವು ಕಟ್ ಮಾಡ್ಬೇಕಾದ್ರೆ ಫೈನಲ್ ಆಗಿ ಡಿಸೈನ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ, ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಈಗ ಇದು ಡಿಸೈನ್ ಏನಿದೆ ಕಟ್ಟಿಂಗ್ ಆಗಿದೆ ಫೈನಲ್ ಆಗಿ. ಈಗ ಇದನ್ನ ಹೊಲಿಯೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಇದಕ್ಕೆ ಕ್ಯಾನ್ವಾಸ್ ಹಾಕ್ತಾ ಇದ್ದೀನಿ, ಯಾಕಂದರೆ ಇದು ಡಿಸೈನ್ ಏನಿದೆ ಇದು ಉಬ್ಬಿರೋದ್ರಿಂದ ಹಿಂಗೆ ಎದ್ದೇಳೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಕ್ಯಾನ್ವಾಸ್ ಅನ್ನೋದನ್ನು ಹಾಕೋಣ. ಸೊ ನಾನೀಗ ಪೇಪರ್ ತೊಗೊಂಡಿದ್ದೀನಿ, ಪೇಪರ್ ಕ್ಯಾನ್ವಾಸು. ಇದು ಗಮ್ ಇರೋದು ಈ ಕಡೆ ಸೈಡ್ ಇದೆ. ಸೊ ಈಗ ಈ ಡಿಸೈನ್ ಏನಿದೆ ಆ ಡಿಸೈನ್ಗೆ ನಾವೀಗ ಹಚ್ಚಬೇಕು. ಫಸ್ಟು ಲೈನಿಂಗಿಗೆ ಫಸ್ಟ್ ಕ್ಯಾನ್ವಾಸ್ನ ಹಚ್ಕೋಬೇಕು ಯಾವಾಗಲೂ. ಸೊ ಈ ಡಿಸೈನ್ ಏನಿದೆ ಇದ್ರ ಮೇಲೆ ನಾವು ಕ್ಯಾನ್ವಾಸ್ನ ಈ ರೀತಿ ಇಟ್ಬಿಟ್ಟು ಒಂದ್ಸಲಿ ಸುತ್ತಲೂ ಹೊಲಿಗೆ ಅನ್ನೋದು ಹಾಕೋಬೇಕು. ಫಸ್ಟು ನಾನಿಲ್ಲಿ ಪಿನ್ನನ್ನು ಹಾಕೊಂಡ್ಬಿಟ್ಟು ಆಮೇಲೆ ಹೊಲಿಯೋದು ತೋರಿಸ್ತೀನಿ ನಿಮಗೆ. ಸೊ ನಾನೀಗ ಸುತ್ತಲೂ ಪಿನ್ ಹಾಕ್ಕೊಂಡಿದ್ದೀನಿ, ಇದನ್ನು ಸುತ್ತಲೂ ತುದಿಯಲ್ಲಿ ಹೊಲಿಗೆ ಅನ್ನೋದನ್ನ ಹಾಕೊತೀನಿ ಫ್ರೆಂಡ್ಸ್. ಸೊ ಈಗ ಇದು ಮಧ್ಯ ಏನಿದೆ ಪೇಪರ್ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ನಾನೀಗ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಪೇಪರು. ಈಗ ನಾವು ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡಬೇಕಿದು. ಅದಕ್ಕೆ ನಾವು ಮುಂಚೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ಇದನ್ನ ಬಿಟ್ಕೋಬೇಕು. ಪೇಪರ್ ಏನಿದೆ ಇದು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೇಕು. ಒಂದು ಇಂಚವರೆಗೂ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ರೀತಿ ಪೇಪರ್ ಹಾಕೋದ್ರಿಂದ ಸ್ಟಿಫ್ ಆಗಿರುತ್ತೆ, ಡಿಸೈನ್ ಕೂಡ ಏನು ಅದು ಮಡ್ಚ್ಕೊಳ್ಳೋದಿಲ್ಲ. ಸೊ ಈಗ ಇಲ್ಲಿ ಸುತ್ತಲೂ ಹೊಲಿಗೆ ಅನ್ನೋದು ಹಾಕೋಬೇಕು. ನಾನೀಗ ಸುತ್ತಲೂ ಹೊಲಿಗೆನ ಹಾಕೊಂಡಿದ್ದೀನಿ. ಈಗ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡೋಣ. ಸೊ ಇದು ಸೀದಾ ಏನಿದೆ ಮೇಲೆ ಇಟ್ಕೋಬೇಕು. ಸೀದಾ ಮೇಲೆ ಇಟ್ಕೊಂಡು ಇದು ಪೇಪರ್ ಏನಿದೆ ಮೇಲೇನೆ ಕಾಣೋ ರೀತಿ ಇಟ್ಕೋಬೇಕು ಫ್ರೆಂಡ್ಸ್. ರೀತಿ ಇಟ್ಕೊಂಡು ನೀಟಾಗಿ ನಾವು ಸೆಟ್ ಮಾಡ್ಕೋಬೇಕು. ಸೆಂಟರಿಗೆ ಬರೋ ರೀತಿ ಸೆಟ್ ಮಾಡ್ಕೋಬೇಕು. ನಾ ಈಗ ಅದನ್ನ ಪಿನ್ ಮಾಡ್ಕೊಂಡ್ಬಿಡ್ತೀನಿ. ಸುತ್ತಲೂ ಪಿನ್ನನ್ನು ಹಾಕೊಂಡಿದ್ದೀನಿ. ಈಗ ಈ ಡಿಸೈನ್ ಏನಿದೆ ಇದನ್ನ 1/4 ಇಂಚ್ ಗ್ಯಾಪಲ್ಲಿ ಹೊಲಿತಾ ಹೋಗ್ಬೇಕು. ಪ್ಲೀಸ್ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸ್ಕಿಪ್ ಮಾಡದೆ ಆದಷ್ಟು ಕೊನೆವರೆಗೂ ನೋಡಿ. ಅಲ್ಲಲ್ಲೇ ಟಿಪ್ಸು ಟ್ರಿಕ್ಸು ಎರಡು ಕೂಡ ತಿಳಿಸ್ಕೊಡ್ತಾ ಇರ್ತೀನಿ. ನೋಡಿ ಈಗ ನಾನು 1/4 ಇಂಚ್ ಗ್ಯಾಪಲ್ಲಿ ಆ ಡಿಸೈನ್ ಏನಿದೆ ಸೊ ಉಪ್ಪು ಎಲ್ಲ ಇರೋದ್ರಿಂದ ಅದನ್ನು ಆದಷ್ಟು ನಿಧಾನಕ್ಕೆ ನೀಟಾಗಿ 1/4 ಇಂಚ್ ಗ್ಯಾಪಲ್ಲೇ ಹೊಲಿಬೇಕು. ನೀವೆಷ್ಟು ನೀಟಾಗಿ 1/4 ಇಂಚ್ ಗ್ಯಾಪಲ್ಲಿ ಹೊಲಿತೀರೋ ಅಷ್ಟು ನೀಟಾಗಿ ಡಿಸೈನ್ ಅನ್ನೋದು ಫಿನಿಶಿಂಗ್ ಆಗಿ ನೀಟಾಗಿ ಬರುತ್ತೆ. ಸೊ ನಾನು ಈಗ 1/4 ಇಂಚ್ ಗ್ಯಾಪಲ್ಲೇ ಪರ್ಫೆಕ್ಟಾಗಿ ಆ ಡಿಸೈನ್ ಏನಿದೆ ಅದೇ ಪ್ರಕಾರನೇ ಹೊಲ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆ ಮೂಲೆ ಏನಿದೆ ಅದು ಕೂಡ ಮೇಯ್ನು. ಫಿನಿಶಿಂಗ್ ಬರಬೇಕಂದ್ರೆ ಪ್ರತಿಯೊಂದು ಮೂಲೆ ಏನಿದೆ ಅದು ಪರ್ಫೆಕ್ಟಾಗಿ 1/4 ಇಂಚ್ ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಬಂದಿರಬೇಕು. ಸೊ ನಾನು ಬೋಟ್ ನೆಕ್ ಡಿಸೈನ್ಸು ಸುಮಾರು ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಬೋಟ್ ನೆಕ್ ಡಿಸೈನ್ ಆಗಿರೋದ್ರಿಂದ ನಾನು ಸುಮಾರು ಡಿಸೈನು ಟ್ರೈ ಮಾಡಿದ್ದೀನಿ, ಹೊಲ್ದಿದ್ದೀನಿ ಕೂಡ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇಂಟ್ರೆಸ್ಟ್ ಇದ್ದರೆ
ನೋಡಿ ಈಗ ನಾನು ಕಾಲೇಜ್ ಕ್ಯಾಪ್ ಹೊಲ್ದು ಬಿಟ್ಟು ಮಧ್ಯ ಏನು ಮೇನ್ ಕ್ಲಾತ್ ಇತ್ತೋ ಅದನ್ನು ಕಟ್ ಮಾಡಿಕೊಂಡು ಈಗ ಮೂಲೆ ಎಲ್ಲ ಏನಿದೆ ಅಲ್ಲಿಂದ ಎಲ್ಲ ಕಡೆನೂ ದೂರದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. ಅಲ್ಲೆಲ್ಲ ಕಟ್ ಮಾಡ್ಕೊಳೋದ್ರಿಂದ ತಿರುಗಿಸಿ ಹೊಲಿಬೇಕಾದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಡಿಸೈನ್ ಯಾವ ರೀತಿ ಕಟ್ ಮಾಡಿರ್ತೀರಲ್ವ ಅದೇ ರೀತಿಯೇ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಪ್ರತಿಯೊಂದು ಮೂಲೆಯಲ್ಲೂ ನೀವು ಕಂಪಲ್ಸರಿ ಕಟ್ ಮಾಡ್ಕೊಳ್ಳೇಬೇಕು ಮತ್ತು ಅಲ್ಲಲ್ಲೇ ದೂರದಲ್ಲಿ ಕಟ್ ಮಾಡ್ಕೋಬೇಕು. ಈಗ ನಾನು ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಂಡ್ಮೇಲೆ ಮತ್ತೆ 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು. ನೋಡಿ ಈ ರೀತಿ ಉಬ್ಬು ಎಲ್ಲ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ಮೇಲೆ ಆ ಡಿಸೈನ್ ಪರ್ಫೆಕ್ಟಾಗಿ ಸೆಟ್ ಆಗಿದೆ ಅಂತ ನೋಡಿಕೊಂಡು 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್ತಾ ಹೋಗ್ಬೇಕು. ನಾನೀಗ ಲೈನಿಂಗ್ ಏನಿದೆ ಅದನ್ನು ಮೇಲ್ಮುಖ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಡಿಸೈನನ್ನು ಸೆಟ್ ಮಾಡಿಕೊಂಡು ಎಳೆದುಬಿಟ್ಟು ಹೊಲಿತಾ ಇದ್ದೀನಿ. ಸ್ವಲ್ಪ ಯಾವಾಗಲೂ ನಾವೇನು ಡಿಸೈನ್ ಕಟಿಂಗ್ ಮಾಡ್ತೀವಲ್ಲ ಅದೇ ಮೇಯ್ನು. ಕಟ್ಟಿಂಗಲ್ಲೇ ಮತ್ತು 1/4 ಇಂಚ್ ಗ್ಯಾಪಲ್ಲಿ ಕಟ್ಟಿಂಗ್ ಏನಿದೆ ಅದೇ ಶೇಪಲ್ಲಿ ಹೊಲಿತೀವಲ್ವ ಅದೇ ಮೇಯ್ನು. ಹಾಗಾಗಿ ಹೊಸಬ್ರು ಏನಿದ್ರೆ ಈ ಥರ ಡಿಸೈನಿಂದ ಹೊಲಿಬೇಕಾದ್ರೆ ಆದಷ್ಟು ನಿಧಾನವಾಗಿ ಹೊಲಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಗ ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಹೊಲಿತಾ ಇರೋದು ಬ್ಯಾಕ್ ಸೈಡು ಬೋಟ್ ನೆಕ್ ಡಿಸೈನು, ಫ್ರಂಟು ಮಾಮೂಲಿ 4 ಟಕ್ಸ್ ಏನಿರುತ್ತೆ ಆ ಬ್ಲೌಸನ್ನು ನಾನು ಹೊಲಿತಾ ಇರೋದು. ಸೊ ಈ ಥರದ್ದಾದರೆ ಸ್ವಲ್ಪ ಬೇಗ ಆಗುತ್ತೆ. ಮತ್ತು ಫ್ರಂಟು ಬ್ಯಾಕು 2 ಬೋಟ್ ನೆಕ್ ಬೇಕಂದರೆ ಮುಂದುಗಡೆ ನೀವು ಪ್ರಿನ್ಸಸ್ ಕಟ್ಟಿಟ್ಟು ಓಪನ್ ಇಡ್ಬೋದು, ಇಲ್ಲ ಬ್ಯಾಕ್ ಸೈಡ್ ಆದರೂ ಓಪನ್ ಇಡ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಇರುತ್ತೆ ಅಂದರೆ ಕಸ್ಟಮರ್ ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ಹೊಲಿಬೇಕಾಗತ್ತೆ. ನೋಡಿ ಈಗ ನಾವು ಬ್ಯಾಕ್ ಸೈಡು ಬಾರ್ಡ್ರ್ ಇರೋದ್ರಿಂದ ಅಲ್ಲಿ ತಿರುಗಿಸಿ ಹೊಲಿಬೇಕಾಗತ್ತೆ. ಕೆಳಗಡೆ ಮೇನ್ ಕ್ಲಾತ್ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ದರೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ಮೇಲೆ ಮಿಡ್ ಪಾಯಿಂಟ್ ಏನಿದೆ ಅದನ್ನು ಎರಡಕ್ಕೂ ನಾವು ಈ ರೀತಿ ಮ್ಯಾಚ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಸೊ ಇದರಿಂದ ನಾವು ತಿರುಗಿಸಿ ಹೊಲಿಯೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಸುತ್ತಬೇಕು. ಸುತ್ಕೊಂಡ್ಬಿಟ್ಟು ಲೈನಿಂಗ್ ಏನಿದೆ ಅದನ್ನು ನಾವು ಮೇಲ್ ಮಾಡಿಕೊಂಡು ಮೇನ್ ಕ್ಲಾತ್ ಕೆಳಗಡೆಯಿಂದ ತಗೋಬೇಕು. ಮತ್ತು ಪಿನ್ನನ್ನು ಹಾಕ್ಕೊಂಡ್ರೆ 2 ಮಿಡ್ ಪಾಯಿಂಟು ಮ್ಯಾಚ್ ಆಗಿರುತ್ತೆ. ಸೊ ಈಗ ನಾವು ಕೆಳಗಡೆ ಏನಿದೆ ಲೈನಿಂಗು ಅದನ್ನು ನಾವು ಮೇಲ್ಗೆ ಮಾಡ್ಕೊಂಬಿಟ್ಟು 1/2 ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕಬೇಕು. ಕೆಳಗಡೆ 1/2 ಇಂಚು ಹೊಲಿಗೆಗೆ ಅಂತಲೇ ಬಿಟ್ಟಿರೋದ್ರಿಂದ 1/2 ಇಂಚು ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಹಾಕಿದಾಗ ಇನ್ನು ಬ್ಯಾಕ್ ಸೈಡು ಲೆಂತ್ ಏನಿದೆ ಅದು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ನಾನಿಲ್ಲಿ 1/2 ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್ತಾಯಿದ್ದೀನಿ. ಈಗ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಒಂದು ಬ್ಯಾಕ್ ನೆಕ್ ಬೋಟ್ ನೆಕ್ ಡಿಸೈನು ಹೊಲಿದಿದ್ದೀನಿ ಫ್ರೆಂಡ್ಸ್. ಅದು ಕೂಡ ತುಂಬ ಚೆನ್ನಾಗಿದೆ. ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದೀರ ಕೂಡ. ಯಾರಾದರೂ ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಲಿಂಕು. ಸೊ ಅದನ್ನು ನೀವು ನೋಡ್ಬೋದು. ನಾನೀಗ ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಂಬಿಟ್ಟು ಕೆಳಗಡೆ ಕಿನಾರಿ ಸ್ಟಿಚಿಂಗ್ನ ಹಾಕೋಬೇಕು ಕಂಪಲ್ಸರಿ. ಕಿನಾರಿ ಸ್ಟಿಚಿಂಗ್ ಹಾಕೋದ್ರಿಂದ ಅದು ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಸೊ ಆಮೇಲೆ ನಾವು ಸುತ್ತಲೂ ಹೊಲಿಗೆ ಇನ್ನೂ ಹಾಕಿಲ್ಲ. ಹಾಗಾಗಿ ಕೆಳಗಡೆ ಸ್ಟಿಚಿಂಗ್ ಮಾಡಿದ ಮೇಲೆ ಪಕ್ಕದಲ್ಲಿ 1/4 ಇಂಚು ಗ್ಯಾಪಲ್ಲಿ ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕೊಂತ ಹೋಗ್ಬೇಕು. ಈ ಕಡೆ ತುದಿಯಿಂದ ಆ ಕಡೆ ತುದಿವರೆಗೂ 1/4 ಇಂಚು ಗ್ಯಾಪಲ್ಲಿ ನಾವು ಹೊಲಿಗೆ ಅನ್ನೋದು ಹಾಕ್ತಾ ಹೋದಾಗ ನೀಟಾಗಿ ಅದು ಕೂತ್ಕೊಳ್ಳುತ್ತೆ. ಸೊ ನಾನು ಇನ್ನೂ ಮೇಲ್ಗಡೆ ಡೌನಿಂಗ್ ಏನಿದೆ ಅದನ್ನು ಇನ್ನೂ ಕಟ್ ಮಾಡಿಲ್ಲ. ಶೋಲ್ಡರ್ ಅನ್ನೋದು ಸಮಾನ ಇಟ್ಕೊಂಡಿದ್ದೀನಿ. ಎಲ್ಲ ಇದಾದಮೇಲೆ ನಾವು ಡೌನಿಂಗ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. ಬೋಟ್ ನೆಕ್ಕು ಯಾವಾಗಲೂ ಹೊಲಿಬೇಕಾದ್ರೆ ಶೋಲ್ಡರ್ ಏನಿದೆ ಡೌನಿಂಗ್ ಮಾಡ್ಕೋಬೇಕು. ಫ್ರಂಟ್ ಸೈಡಿಂದೇನು ಡೌನಿಂಗ್ ಮಾಡ್ಕೊಳೋದು ಬೇಡ. ಬ್ಯಾಕ್ ಸೈಡ್ ಬೋಟ್ ನೆಕ್ ಇರೋದ್ರಿಂದ ಮಾತ್ರ ಅಲ್ಲಿ ಶೋಲ್ಡರಲ್ಲಿ ಮೇಲೆ ಡೌನಿಂಗ್ ಮಾಡ್ಕೋಬೇಕು 1/2 ಇಂಚಷ್ಟು. ನಾನೀಗ ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕೊಂಬಿಟ್ಟು ಆಮೇಲೆ ಅದು ಫಿನಿಶಿಂಗ್ ಏನಿದೆ ಅದು ಯಾವ ರೀತಿ ಬಂದಿದೆ ಅನ್ನೋದನ್ನು ಕೂಡ ನಿಮಗೆ ಲಾಸ್ಟಿಗೆ ಎಲ್ಲ ಸ್ಲೀವು ಫ್ರಂಟು ಬ್ಯಾಕು ಎಲ್ಲ ಅಟ್ಯಾಚ್ ಮಾಡಿದ ಮೇಲೆ ತೋರಿಸ್ತೀನಿ. ಸೊ ಎಕ್ಸ್ಟ್ರಾ ಕ್ಲಾತು ಕಟ್ ಮಾಡಿದ್ದೀನಿ ನೋಡಿ. ಈ ರೀತಿ ಡಿಸೈನ್ ಅನ್ನೋದು ಬಂದಿದೆ.
ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.